ಜೈ ಹಿಂದ್. ಸೊ ಎಲ್ಲ ಗೌರವಾನ್ವಿತ ಪೋಷಕರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ವಿಕ್ಟ್ರಿ ಕೆರಿಯರ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಸೈನಿಕ್ ಸ್ಕೂಲ್ ರಿಸಲ್ಟ್ ಬಂದ ಮೇಲೆ ಏನೇನು ಮಾಡಬೇಕು, ಯಾರ್ಯಾರಿಗೆ ಮೆಡಿಕಲ್ ಕರೆ ಬಂದಿದೆ, ಯಾರ್ಯಾರಿಗೆ ಮೆಡಿಕಲ್ ಕರೆ ಬಂದಿಲ್ಲ, ಯಾರ್ಯಾರಿಗೆ ಸ್ಕೂಲ್ ಅಲೌಟ್ ಆಗಿದೆ, ಯಾರ್ಯಾರಿಗೆ ಅಲೌಟ್ ಆಗಿಲ್ಲ, ಸೊ ಅಗತ್ಯ ದಾಖಲೆಗಳ ಪಟ್ಟಿಯನ್ನು ತಿಳ್ಕೊಳ್ಳೋಣ. ಸೊ ಯಾವ ಡಾಕ್ಯುಮೆಂಟ್ಸ್ ನೀವು ಅಡ್ಮಿಷನ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಇರಬೇಕು, ಮುಖ್ಯ ಸೂಚನೆಗಳು ಇಂಪಾರ್ಟೆಂಟ್ಲಿ ಮುಖ್ಯ ಸೂಚನೆಗಳನ್ನ ತಿಳಿದುಕೊಳ್ಳೋಣ. ಸೊ ಇದಕ್ಕಿಂತ ಮುಂಚೆ ಈ ವಿಡಿಯೋ ಯಾವ್ಯಾವ ಪೋಷಕರು ನೋಡ್ತಾ ಇದ್ದೀರಾ, ಸೊ ನೀವು ಏನಾದರೂ ರಿಸಲ್ಟ್ ಏನಾದರೂ ನೋಡಿರಲಿಲ್ಲ ಅಂದರೆ, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ರಿಸಲ್ಟ್ ನೋಡಿರಲಿಲ್ಲ ಅಂದರೆ, ಸೊ ಹೇಗೆ ನೋಡೋದು ಅಂತ ಹೇಳ್ತೀನಿ ನಾನಿಲ್ಲಿ. EISSEE ಅಂತ ಕ್ಲಿಕ್ ಮಾಡಿದಾದ್ಮೇಲೆ, ಸೊ ಇಲ್ಲಿ ಏನು ಮಾಡಿರಿ, ಫಸ್ಟ್ ಲಿಂಕ್ ಮೇಲೆ ಓಪನ್ ಮಾಡಿರಿ. ಸೊ ಇಲ್ಲಿ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಲಿಂಕ್ ಬರ್ತೈತಿ ಫಸ್ಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಲೆಫ್ಟ್ ಸೈಡ್ ನೋಡ್ಬೋದು ಪಬ್ಲಿಕ್ ನೋಟಿಸ್ ಮತ್ತು ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಅಂತ ಐತಿ. ಸೊ ಇಲ್ಲಿ ನೀವು ಫಸ್ಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ವಾಲಿಫೈಡ್ ಆ್ಯಂಡ್ ನಾಟ್ ಕ್ವಾಲಿಫೈಡ್ ಇನ್ EISSEE 2026 ಎಕ್ಸಾಮ್ ಹೆಲ್ಡ್ ಆನ್ 18/1/2026. ಸೊ ಜನವರಿ 18ಗೆ ಸೊ ಇದನ್ನು ಇಲ್ಲಿ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಈ ಲಿಸ್ಟಲ್ಲಿ ನೀವು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ ಸೈನಿಕ್ ಎಕ್ಸಾಮಲ್ಲಿ, 6th ಸ್ಟ್ಯಾಂಡರ್ಡ್ ಫಸ್ಟ್ ಲಿಂಕು ಓಪನ್ ಮಾಡಿದ ತಕ್ಷಣ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ಕ್ವಾಲಿಫೈ ಆಗಿಲ್ಲ ಅನ್ನೋದು ಇಲ್ಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಈ ಲಿಸ್ಟಲ್ಲಿ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, 9th ಸ್ಟ್ಯಾಂಡರ್ಡ್ ಯಾರ್ಯಾರು ಕ್ವಾಲಿಫೈ ಆಗಿಲ್ಲ ಅನ್ನೋದನ್ನು ಇಲ್ಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ತಿಳ್ಕೊಬೋದು. ಆಮೇಲೆ ಆನ್ಸರ್ ಕೀ ಸಹ ಇಲ್ಲಿ ಬಿಟ್ಟಿದ್ದಾರೆ. ಸೊ ಆನ್ಸರ್ ಕೀನು ನೀವು ವೆರಿಫೈ ಮಾಡ್ಕೋಬೋದು. ಅದಾದಮೇಲೆ ನಿಮ್ಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ಇಲ್ಲಿ ಸ್ಕೋರ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಮಿಡಲಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನೀವು ಏನು ಮಾಡಬೇಕು, ರೆಡ್ ಕಲರ್ ವರ್ಡ್ ಮೇಲೆ ಅದೊಂದು ಲಿಂಕು, ಅದ್ರ ಮೇಲೆ ಓಪನ್ ಮಾಡಿ. ಸೊ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾ ಹಾಕಿ ನಿಮ್ಮ ಲಾಗಿನ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಇದಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಇದೇ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಸೊ ಆಲ್ರೆಡಿ ರಿಸಲ್ಟ್ ನೋಡಿದವ್ರಿಗೆ ಪರವಾಗಿಲ್ಲ, ನೋಡದೇ ಇದ್ದವ್ರು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ರಿ. ಸೊ ಇಲ್ಲಿ ಏನು ತಿಳ್ಕೊಳ್ಳೋದಂತ ಅಂದರೆ, ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ಯಾರ್ಯಾರು ಕ್ವಾಲಿಫೈ ಆಗಿಲ್ಲ. ಸೊ ಕ್ವಾಲಿಫೈ ಆದವರಲ್ಲಿ ಮತ್ತೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಆದವ್ರಿಗೊಂದು ನೋಟಿಸ್ ಬಿಟ್ಟಿದ್ದಾರೆ. ಆ ನೋಟಿಸ್ನ ಮೊದಲು ಓದಿ ಆಮೇಲೆ ಮುಂದೆ ಹೋಗೋಣ. ಸೊ ನೋಟಿಸ್ನ ಯಾವ ಥರ ನೋಡೋದು, ಏನು ಮಾಡ್ಬೇಕಂತಂದರೆ ಇಲ್ಲಿ ಗೂಗಲ್ಗೆ ಹೋಗ್ರಿ. ಇಲ್ಲಿ EISSEE ಅಂತ ಟೈಪ್ ಮಾಡಿರಿ. AC ಅಂತಂದರೆ ಅಡ್ಮಿಷನ್ ಕೌನ್ಸಿಲಿಂಗ್, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಅರ್ಥ. ಸೊ ಅಲ್ಲಿ ಲಾಗಿನ್, ಅಲ್ಲಿ ಸರ್ಚ್ ಮಾಡಿರಿ. ಫಸ್ಟ್ ಲಿಂಕ್ ನಿಮಗೆ ಕಾಣ್ತೈತ್ರಿ ಇಲ್ಲಿ ಏನಂತಂದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಐತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಮೊದಲನ್ನ ಏನು ತೋರಿಸ್ತೀನಿ ಅಂದರೆ ನೋಟಿಸ್ ಯಾವ್ಯಾವ ಇದಾವನ್ನ ತೋರಿಸ್ತೀನಿ. ಆಮೇಲೆ ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್, ಸ್ಕೂಲ್ ಇನ್ಫಾರ್ಮೇಷನ್ ಇದೆ, ಎಲ್ಲದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ವೆಬ್ಸೈಟಲ್ಲಿ ಏನೇನು ನೋಡ್ಬೋದು ನೀವು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಅಡ್ಮಿಷನ್ ಕೌನ್ಸಿಲಿಂಗ್ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಈ ವೆಬ್ಸೈಟ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಈ ವೆಬ್ಸೈಟ್ ಬಗ್ಗೆ ಮಾಹಿತಿ ಇರಲಿಲ್ಲ ಅಂದರೆ ನೀವು ಏನು ಮಾಡಬೇಕಂತ ಗೊತ್ತಾಗಲ್ಲ ಅಲ್ವಾ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ಮಾಹಿತಿ ಕೊಡ್ತೀನಿ ವೆಬ್ಸೈಟ್ ಬಗ್ಗೆ. ಅದಕ್ಕಿಂತ ಮುಂಚೆ ನೋಟಿಸ್ ಸೆಕ್ಷನಲ್ಲಿ ಹೋಗ್ರಿ. ಸೊ ಇಲ್ಲಿ ಲೇಟೆಸ್ಟ್ ನ್ಯೂಸ್, ಲೇಟೆಸ್ಟ್ ಇನ್ಸ್ಟ್ರಕ್ಷನ್ ಅಂತ ಬಂದೈತಿ. ಲೇಟೆಸ್ಟ್ ಇನ್ಸ್ಟ್ರಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ 3rd ಮಾರ್ಚ್ ನೋಡ್ರಿ ಇಲ್ಲಿ. ಸೊ March 3ಗೆ ಏನಾಗೈತೆ ಅಂತಂದ್ರೆ ಇಲ್ಲಿ ರಿಸಲ್ಟ್ ರಿವೈಸ್ಡ್ ಇನ್ಸ್ಟ್ರಕ್ಷನ್ ಫಾರ್ ದ ಕ್ಯಾಂಡಿಡೇಟ್ ಟುವರ್ಡ್ಸ್ ದ ಕಂಡಕ್ಟ್ ಆಫ್ ಮೆಡಿಕಲ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಈ ನೋಟಿಸ್ ಮೊದಲು ತಿಳ್ಕೊಂಡು ಆಮೇಲೆ ಮುಂದೆ ಯಾರ್ಯಾರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಆಗ್ಬೋದು, ಯಾರ್ಯಾರಿಗೆ ಮೆಡಿಕಲ್ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ನೋಟಿಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಈ ನೋಟಿಸ್ ಒಳಗೆ ಏನೇನು ಕೊಟ್ಟಿದ್ದಾರಪ್ಪ, ನೋಟಿಸಲ್ಲಿ ಪ್ರತಿಯೊಂದು ಪಾಲಕರು ಗಮನ ತಿಳ್ಕೊಬೇಕಿಲ್ಲಿ. ಸೊ ಫಸ್ಟ್ ನೋಟಿಸ್ ಏನಂತ ಹೇಳಿದ್ದಾರೆ ಅಂದರೆ, ಇಟ್ ಈಸ್ ಹಿಯರ್ ಬೈ ನೋಟಿಫೈಡ್ ದಟ್ ಸ್ಕೂಲ್ ವೈಸ್ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಹ್ಯಾಸ್ ಬಿನ್ ಇಶ್ಯೂಡ್ ಆ್ಯಂಡ್ ಮೇಡ್ ಅವೈಲೇಬಲ್ ಇನ್ ದ ರೆಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಲಾಗಿನ್. ಅಂದರೆ ನೀವು ಇಲ್ಲಿ ಲಾಗಿನ್ ಏನಿದೆ ಅಲ್ಲ, ಸೊ ಈ ಲಾಗಿನ್ನಲ್ಲಿ ಅಂದರೆ ಟಾಪಲ್ಲಿ ಸೈನ್ ಇನ್ ಅಂತ ಇದೆ. ಆ ಸೈನ್ ಇನ್ ಆಗಿ ಇಲ್ಲಿ ನೀವು ಯೂಸರ್ ನೇಮ್ ಇದೆಲ್ಲ ಹಾಕಿದಾದ್ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಕ್ಯಾಪ್ಚಾ ಹಾಕ್ತೀರಾ. ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಹಾಕಿದಾದ್ಮೇಲೆ ಏನು ಗೊತ್ತಾಗುತ್ತೆ ಅಂತ ಅಂದರೆ, ನೀವು ಮೆಡಿಕಲ್ಗೆ ಸೆಲೆಕ್ಟ್ ಆಗಿದ್ದೀರಾ ಇಲ್ಲ, ನೀವು ಕ್ವಾಲಿಫೈಡ್ ಆದಮೇಲೆ ಆ್ಯಕ್ಚುಲಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿರೋದು. ಸೊ ಮೆಡಿಕಲ್ ನಿಮಗೆ ಸ್ಕೂಲ್ ಅಲೌಟ್ ಆಗಿದೆ, ಸ್ಕೂಲ್ ನೇಮ್ ತೋರಿಸುತ್ತೆ, ಅಥವಾ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು. ಫಸ್ಟ್ ಈ ನೋಟಿಸ್ ಕರೆಕ್ಟಾಗಿ ಓದೋಣ. ಸೊ ಅದಾದಮೇಲೆ ನೆಕ್ಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್ ಸೆಂಟರ್ಸ್ ಹ್ಯಾವ್ ಬಿನ್ ಅಲೋಟೆಡ್ ಓನ್ಲಿ ಟು ದ ಟಾಪ್ 3x ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ಅವೈಲೇಬಲ್ ವೇಕೆನ್ಸೀಸ್ ಆರ್ ಕ್ಯಾಟಗರಿ ವೈಸ್ ಆರ್ ಸ್ಕೂಲ್ ವೈಸ್ ಆರ್ ರಿಜಿಸ್ಟ್ರೇಷನ್ ಆನ್ ಪೋರ್ಟಲ್ ಆಸ್ ಪರ್ ದ ಅಪ್ಲಿಕೇಶನ್ ಕ್ರೈಟೀರಿಯಾ ಸೋಲಿ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪೆಡಿಟಿಂಗ್ ದಿ ಮೆಡಿಕಲ್ ಎಕ್ಸಾಮಿನೇಷನ್ ಪ್ರೊಸೆಸ್. ಅಂದರೆ ಸೊ ಏನು ಕ್ವಾಲಿಫೈಡ್ ಆಗಿದಾರಲ್ಲ, ಆ ಕ್ವಾಲಿಫೈಡ್ ಆದವ್ರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಟೋಟಲ್ ವೇಕೆನ್ಸಿ ಎಷ್ಟು ಬೇಕು ಅವ್ರಿಗೆ. ಫಾರ್ ಎಕ್ಸಾಂಪಲ್ 1000 ಸೀಟ್ ಖಾಲಿ ಇದಾವೆ ಅನ್ಕೋರಿ.
ಆಲ್ ಓವರ್ ಇಂಡಿಯಾ ಎಷ್ಟು ಸ್ಕೂಲ್ ಇದಾವೆ ಪ್ರತಿಯೊಂದು ಸ್ಕೂಲಿಂದ ಟೋಟಲ್ ಆಗಿ ಎಲ್ಲ ವೇಕೆನ್ಸಿ ಸ್ಕೂಲ್ ಎಷ್ಟು ಸೀಟ್ಸ್ ಅಂತ ಕನ್ಸಿಡರ್ ಮಾಡಿದಾಗ 1,000 ಇದೆ ಅಂತ ತಿಳ್ಕೊರಿ. ಆ 1,000 3 ಪಟ್ಟು ಅಂದ್ರೆ 1,000 ಇಂಟು 3 ಮಾಡಿದ್ರೆ 3,000 ಬರುತ್ತೆ. ಟೋಟಲ್ 3,000 ಜನ ಅವ್ರು ಏನ್ ಮಾಡಿದಾರೆ ಅಂದ್ರೆ ಮೆಡಿಕಲ್ಗೆ, ಅಂದ್ರೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ ಇದಾವಂತ ಎಕ್ಸಾಕ್ಟ್ ಇಲ್ಲ, ಜಾಸ್ತಿನೂ ಇರ್ಬೋದು, ಮೇ ಬಿ ಜಾಸ್ತಿ ಇರ್ಬೋದಲ್ಲ. ಓಕೆ, ಸೊ ಏನಂತಂದ್ರೆ 3,000 ಜನನವರ ಮೆಡಿಕಲ್ ಕಾಲಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಸ್ಕೂಲ್ ಯಾವ್ದಾವ್ದು ಅಲೌಟ್ ಆಗಿದೆ ಅದನ್ನು ಸಹ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಅವ್ರು ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಥರ್ಡ್, ಇಟ್ ಈಸ್ ಹಿಯರ್ ಬೈ ಎಕ್ಸ್ಪ್ರೆಸಿವ್ಲಿ ಕ್ಲಾರಿಫೈಡ್ ದಟ್ ಪ್ರೆಸೆಂಟ್ ಲಿಸ್ಟ್ ಈಸ್ ನೈದರ್ ಎ ಮೆರಿಟ್ ಲಿಸ್ಟ್ ನಾರ್ ಎ ಸೆಲೆಕ್ಟೆಡ್ ಲಿಸ್ಟ್. ಇದನ್ನು ಕರೆಕ್ಟಾಗಿ ತಿಳ್ಕೊಬೇಕು ಇಲ್ಲಿ. ಪಬ್ಲಿಕೇಶನ್ ಆಫ್ ದ ಸೇಮ್ ಶಾಲ್ ನಾಟ್ ಬಿ ಕನ್ಸ್ಟಿಟ್ಯೂಡ್ ಆ ಸೆಲೆಕ್ಷನ್, ಕನ್ಫರ್ಮೇಷನ್ ಆರ್ ಅಲೋಟ್ಮೆಂಟ್ ಆಫ್ ಎನಿ ಸ್ಕೂಲ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಅಂದರೆ ಸೊ ಯಾರ್ಯಾರಿಗೆ ಮೆಡಿಕಲ್ ಕರೆದಿದ್ದಾರಲ್ಲ 1:3 ಲಿಸ್ಟಲ್ಲಿ ಏನೇನು ಇವಾಗ ನೀವು ಲಾಗಿನ್ ಆದಮೇಲೆ ನೀವು ಗೊತ್ತಾಗುತ್ತಲ್ಲ 1:3 ಲಿಸ್ಟಲ್ಲಿ ಮೆಡಿಕಲ್ ಅಲೌಟ್ ಆದವರಾಗಿರ್ಬೋದು, ಸ್ಕೂಲ್ ಅಲೌಟ್ ಮಾಡಿದ್ರೂ ಸಹ ಇದು ಫೈನಲ್ ಲಿಸ್ಟ್ ಆಗಿ ಕನ್ಸಿಡರ್ ಮಾಡಲ್ಲ, ಇದು ಮೆರಿಟ್ ಲಿಸ್ಟ್ ಅಲ್ಲ. ಇಲ್ಲಿ ಏನು ಮಾಡ್ತಾರೆ, ಮೆಡಿಕಲ್ ಕರೀತಾರೆ, ಮೆಡಿಕಲ್ ಆದಮೇಲೆ ಏನು ಮಾಡ್ತಾರೆ, ಮತ್ತೆ ನಿಮಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೊಸೆಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದಕ್ಕೆ ಮತ್ತೆ ಡೇಟ್ ಬಿಡ್ತಾರೆ. ಓಕೆನಾ? Okay. Fourth one, candidates and the parents, guardians shortlisted for the medicals are advised to carry with them following documents. So medical ಗೆ ಯಾರ್ಯಾರಿಗೆ 1:3 ಲಿಸ್ಟ್ ಅಲ್ಲಿ ಇದೆ ಅಲ್ವಾ, ಸೊ ಅವರೆಲ್ಲ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡಬೇಕು, ಇವತ್ತಿಂದ ರೆಡಿ ಮಾಡ್ಕೋಬೇಕು. ಏನು, ಫಸ್ಟು ಮೆಡಿಕಲ್ ಫಾರ್ಮ್ ರೆಡಿ ಮಾಡ್ಕೋಬೇಕು. ಸೊ ಮೆಡಿಕಲ್ ಫಾರ್ಮ್ ಎಲ್ಲಿದೆ ಸರ್, ಫಾರ್ಮೇಟ್ ನಮ್ಗೆ ಗೊತ್ತಿಲ್ಲ, ನೀವು ಏನೇನೋ ಹೇಳ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಸೊ ಫಾರ್ಮೇಟ್ ಎಲ್ಲಿದೆ ಅನ್ನೋದು ತೋರಿಸ್ತೀನಿ ನಾನು ನಿಮಗೆ ಇವತ್ತು. ಸೊ ವೆಬ್ಸೈಟಲ್ಲೇ ಇದೆ ಎಲ್ಲ, ವೆಬ್ಸೈಟಲ್ಲಿ ಹೊರಗಡೆಯಿಂದ ಎಲ್ಲಿ ಯಾವ ಸೈಬರ್ಗೆ ಹೋಗಿ ಏನೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಯಾವುದೇ ಪೇರೆಂಟ್ಸ್ ಇಲ್ಲಿ. ಸೊ ಆಮೇಲೆ ಅಡ್ಮಿಟ್ ಕಾರ್ಡ್ ರೆಡಿ ಇಟ್ಕೋಬೇಕು. ಸ್ಕೋರ್ ಕಾರ್ಡ್ ಅಂದರೆ ಈಗ ಸ್ಕೋರ್ ಕಾರ್ಡ್ ನೀವು ಇಲ್ಲೇ ತಗೋಬೋದು, AISSEE ಆಗಲೇ ಸ್ಕೋರ್ ಕಾರ್ಡ್ ಹೆಂಗೆ ಡೌನ್ಲೋಡ್ ಮಾಡೋದು ಹೇಳಿದೆ ನಾನು. ಅದೊಂದು ಆಧಾರ್ ಕಾರ್ಡ್, ಆಮೇಲೆ ಡೇಟ್ ಆಫ್ ಬರ್ತ್, ಜನ್ಮ ಪ್ರಮಾಣ ಪತ್ರ. ಸೊ ಅದು ಒಂದು ನಿಮ್ಮ ಹತ್ರ ಎಲ್ಲ ಪೇರೆಂಟ್ಸ್ ಹತ್ರ ಇದ್ದೇ ಇರುತ್ತೆ. ಸೊ ಅದನ್ನೊಂದು ಒರಿಜಿನಲ್, ಎಲ್ಲ ಒರಿಜಿನಲ್ ನೋಡ್ರಿ, ಎಲ್ಲ ಒರಿಜಿನಲ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಆದ ಪೇರೆಂಟ್ಸ್ ಅದನ್ನು ಒರಿಜಿನಲ್ ತೊಗೋಬೇಕು, ಸೆಲ್ಫ್ ಸರ್ಟಿಫೈಡ್ ಮಾಡ್ಕೋಬೇಕು. ಓಕೆ, ಫೈನ್. ಸೊ ಆಮೇಲೆ ಏನು ಮಾಡಬೇಕು, it is the responsibility of the candidates or the parents to ensure timely completion of the medical of the candidate. Failure to do so would result in the disqualification for further counseling process. ಸೊ ಇಲ್ಲಿ ಏನೇನು ಹೇಳಿದಾರಲ್ಲ ಇದನ್ನು ಇನ್ ಟೈಮ್ ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಮೆಡಿಕಲಿಂದ ಔಟ್ ಆಗ್ತಿರಂತ ಅರ್ಥ. ಸೊ ಇನ್ನೂ ಮೆಡಿಕಲ್ ಟೈಮು ಕೊಟ್ಟಿಲ್ಲ, ಮೆಡಿಕಲ್ ಹೆಂಗೆ ಮಾಡ್ಬೇಕು ಅನ್ನೋದು ಇನ್ನೂ ಕರೆಕ್ಟಾಗಿ ಹೇಳಿಲ್ಲ, ನೋಟಿಸ್ ಅದಕ್ಕೆ ಬಿಡ್ತಾರೆ. ಸೊ ಅದು ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆಮೇಲೆ 2 ಮಾರ್ಚ್ಗೆ ಒಂದು ನೋಟಿಸ್ ಬಿಟ್ಟಿದ್ರು. ದ ಪ್ರಿವಿಯಸ್ ನೋಟಿಫಿಕೇಶನ್ 2 ಮಾರ್ಚ್ 2026 ವಿಲ್ ಬಿ ಟ್ರೀಟೆಡ್ ಆಸ್ ಕ್ಯಾನ್ಸಲ್ಡ್. ಸೊ 2 ಮಾರ್ಚ್ಗೆ ಒಂದು ನೋಟಿಫಿಕೇಶನ್ ಬಂದಿತ್ತು. ಓಕೆ, ಇಷ್ಟೆಲ್ಲ ನೋಟಿಸ್ ಅದು ಕ್ಯಾನ್ಸಲ್ ಆಗಿದೆ. ಸೊ ಇಷ್ಟೆಲ್ಲ ನೀವು ಮಾಹಿತಿ ತಿಳ್ಕೊಬೋದು. ಸೊ ಫಸ್ಟ್ ಏನು ಮಾಡಿದ್ರೆ ಇಲ್ಲಿ, ಸೊ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ 3x ನಂಬರ್ ಆಫ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ 1:3 ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಮೆರಿಟ್ ಲಿಸ್ಟ್ ಅಲ್ಲ ಇದು. ಅದಾದಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು. ಸೊ ಇನ್ ಟೈಮ್ ಎಲ್ಲ ಮುಗಿಸ್ಕೋಬೇಕು, ಏನು ಮೆಡಿಕಲ್ ಪ್ರೊಸೀಡಿಂಗ್ಸ್. ಓಕೆ, ಸೊ 2 ಮಾರ್ಚಿಗೆ ಯಾವ್ದು ಕ್ಯಾನ್ಸಲ್ ಆಗೈತೆ ಅಂತಂದರೆ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾನು ಬ್ಯಾಕ್ ಹೋಗ್ಬೇಕಲ್ಲ ಈಗ. ಓಕೆ, ಸೊ ಇವಾಗ ಏನು ಮಾಡ್ರಿ ಅಂತಂದರೆ ಇಲ್ಲಿ ನೋಟಿಸಸಲ್ಲಿ ನಾನು ನಿಮ್ಗೆ ಹೇಳಿದೆ, ಈ 2 ಮಾರ್ಚ್ ನೋಟಿಸ್ ಇಲ್ಲ ಐತೆ ನೋಡ್ರಿ. ಈಗ ಲೇಟೆಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಟುವರ್ಡ್ಸ್ 2 ಮಾರ್ಚದ್ದು ಅದನ್ನ ಓಪನ್ ಮಾಡ್ಬೋದು ನೀವು. ಇದನ್ನು ಆ್ಯಕ್ಚುಲಿ ನೋಡ್ಬೋದು ಅಷ್ಟೇ ನೀವು, ಬಟ್ ಇದ್ರ ರೆಫರೆನ್ಸ್ ಯಾವುದಕ್ಕೆ ಕಾರಣಕ್ಕೂ ತೊಗೋಬಾರ್ದು ಅಂತ ಹೇಳಿದ್ದಾರೆ. ಸೊ ದಿಸ್ ನೋಟಿಸ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಹೇಳಿದ್ದಾರೆ ಅಷ್ಟೇ. ಸೊ 3 ಮಾರ್ಚಲ್ಲಿ ಏನಿದೆ ಅಲ್ಲ ಇಲ್ಲಿ, 3 ಮಾರ್ಚ್ 3/3/2026 ಅಂತ ಏನು ನೋಟಿಫಿಕೇಶನ್ ಐತಲ್ಲ, ಸೊ ಇದನ್ನು ರೆಫರ್ ಮಾಡ್ಬೋದು. ಸೊ ಇವಾಗ ನೀವು ಈಗ ಲಾಗಿನ್ ಆಗಿ ತೋರಿಸ್ತೀನಿ ನಾನು. ಸೊ ಫಸ್ಟ್ ಏನು ಮಾಡಿರಿ, ಸೈನ್ ಇನ್ ಅಂತ ಒತ್ತಿರಿ. ಸೈನ್ ಇನ್ ಒತ್ತಾದ್ಮೇಲೆ ಏನು ಮಾಡಿರಿ, ಯೂಸರ್ ನೇಮ್ ಅಂತಂದ್ರೆ ಅಪ್ಲಿಕೇಶನ್ ನಂಬರು, ಆಮೇಲೆ ಪಾಸ್ವರ್ಡ್ ಒಂದು ಇರುತ್ತೆ ನಿಮ್ಮದು, ಎಂಟರ್ ಕ್ಯಾಪ್ಚಾ. ಸೊ ಇಲ್ಲಿ ಏನು ಮಾಡಿರಿ, ಜಸ್ಟ್ ಲಾಗಿನ್ ಆಗಿ ತೋರಿಸ್ತೀನಿ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕ್ರಿ. ಪಾಸ್ವರ್ಡ್ ಕರೆಕ್ಟಾಗಿ ಹಾಕ್ರಿ, ಅಪ್ಲಿಕೇಶನ್ ನಂಬರು ಕರೆಕ್ಟಾಗಿ ಹಾಕ್ರಿ. ಸೊ ಇಲ್ಲಿ ಲಾಗಿನ್ ಆಗ್ತೀನಿ ನಾನು, ಸೈನ್ ಇನ್ ಅಂತ ಹೊಡಿತೀನಿ. ಸೊ ಸೈನ್ ಇನ್ ಹೊಡೋದಾದ್ಮೇಲೆ ಏನಂತಂದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ತೋರಿಸ್ತೈತಿ, ಇಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿಂದ ಹೆಸರು ತೋರಿಸ್ತೈತಿ. ಸೊ ಆಮೇಲೆ ಏನು ಮಾಡ್ಬೇಕಂತಂದ್ರೆ ನೋಟಿಸ್ ಫಸ್ಟ್, ಈಗ ಲೆಫ್ಟ್ ಸೈಡ್ ಕಾಲಮಲ್ಲಿ ನೋಡ್ರಿ, ಲೋಗೋ ಕೆಳಗಡೆ ನೋಟಿಸ್ ಇಶ್ಯೂಡ್ ಅಂತ ಐತಿ. ಆ ನೋಟಿಸ್ ಇಶ್ಯೂಡ್ ಓಪನ್ ಮಾಡಿದ್ರೆ ಈಗ ನಾ ಏನೇನು ನಿಮ್ಮ ನೋಟಿಸ್ ನಿಮ್ಗೆ ಹೇಳಿದ್ನಲ್ಲ ಇದೇ ನೋಟಿಸ್ ಇಲ್ಲಿದಾವೆ. 3 ಮಾರ್ಚ್ಗೆ ರಿಲೀಸ್ ಆಗಿದ್ದಾಗಿರ್ಬೋದು, ಮತ್ತು 2 ಮಾರ್ಚ್ಗೆ ರಿಲೀಸ್ ಆಗಿರಬಹುದು. ಸೊ ಅದ್ರ ಬಗ್ಗೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ಅದನ್ನು ನೋಡು ಇನ್ ಕೇಸ್ ನೀವು ನೋಡ್ಬೋದು, ಅದರಲ್ಲಿ ಏನಿಲ್ಲ, ಕಂಪ್ಲೀಟ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಮೈ ಪ್ರೊಫೈಲ್, ಈ ಮೈ ಪ್ರೊಫೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಮೈ ಪ್ರೊಫೈಲೇ ಇಂಪಾರ್ಟೆಂಟ್ ಇರೋದು. ಸೊ ಮೈ ಪ್ರೊಫೈಲಲ್ಲಿ ಅವ್ರು ಏನಾದರೆ ಮೆಡಿಕಲ್ ಏನಾದರೂ ಅಲೌಟ್ ಆಗಿದ್ದಾರೆ ಕೊಟ್ಟಿದ್ದಾರೆ. ಸೊ ಸರ್ ಇಲ್ಲಿ ಏನೂ ತೋರಿಸ್ತಿಲ್ಲ ಯಾವ ಥರ ಅಂತ ನಿಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ. ಸೊ ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ನಿಮ್ಮ ಮಾರ್ಕ್ಸ್ ಎಲ್ಲ ನೋಡ್ಬೋದು ನೀವು. ಓಕೆ, ಸೊ ಕರೆಕ್ಷನ್ ವಿಂಡೋ ಇದೇನು ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಕರೆಕ್ಷನ್ ವಿಂಡೋ ಆಲ್ರೆಡಿ ಟೈಮ್ ಮುಗಿದು ಹೋಗಿದೆ. ಸೊ ರಿಜಿಸ್ಟ್ರೇಷನ್ ಆ್ಯಕ್ಚುಲಿ ಭಾಳ ಪೇರೆಂಟ್ಸ್ಗೆ ಒಳ್ಳೆ ಮಾರ್ಕ್ಸ್ ಬಂದರೂ ರಿಜಿಸ್ಟ್ರೇಷನ್ ಆಗಿಲ್ಲ ಸರ್.
ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿತ್ತು. ರಿಜಿಸ್ಟ್ರೇಷನ್ ಟೈಮ್ ನೋಡ್ರಿ ಇಲ್ಲಿ, ಯಾಕಂದರೆ 18th ಲಾಸ್ಟ್ ಮಂತ್ 28th ಫೆಬ್ರವರಿಗೆ ಅದು ಟೈಮ್ ಮುಗಿದು ಬಿಡುತ್ತೆ ಆ್ಯಕ್ಚುಲಿ ಅದು. ಓಕೆ, ಸೊ ಅಷ್ಟರೊಳಗಡೆ ನೀವು ರಿಜಿಸ್ಟ್ರೇಷನ್ ಆ್ಯಕ್ಚುಲಿ ಮಾಡ್ಕೋಬೇಕಿತ್ತು. ಆ್ಯಟ್ ಎನಿ ಕಾಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ರೆಡಿ ಆಗಬೇಕಿತ್ತು. ಬಟ್ ಸ್ಟಿಲ್ ಆಗಿಲ್ಲ ಅಂದರೆ ಸೊ ಏನು ಮಾಡೋಕ್ಕಾಗಲ್ಲ. ಮುಂದೆ ನೀವು ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ನಾವು ನಮ್ಮ ಕಡೆಯಿಂದ ಒಂದು ವಿಶ್ ಇದೆ. ಸೊ ಅದು ಎಕ್ಸ್ಟೆಂಡ್ ಆದರೆ ಸೊ ನಿಮಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಟೈಮ್ ಸಿಕ್ಕರೆ ರಿಜಿಸ್ಟ್ರೇಷನ್ ಮುಗಿಸ್ಕೋಬೋದು. ಯಾಕಂದರೆ 1 ವರ್ಷ ಹಾರ್ಡ್ ವರ್ಕ್ ಆಗಿ ಪೇರೆಂಟ್ಸ್ ಹುಡುಗರು ಓದಿರ್ತಾರೆ. ಬಟ್ ರಿಗಾರ್ಡೆಸ್ ಆಫ್ ದ ಫ್ಯಾಕ್ಟ್ ಇಷ್ಟೆಲ್ಲ ಆದರೂ ಸಹ ಮಾರ್ಕ್ಸ್ ಚೆನ್ನಾಗಿ ಬಂದರೂ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ಅಡ್ಮಿಷನ್ ಕೌನ್ಸಿಲಿಂಗ್ ಅದು ಅಡ್ಮಿಷನ್ ಮಾಡ್ಸೋಕ್ಕಾಗೋದೇ ಇಲ್ಲ. ಸೊ ಇನ್ ಕೇಸ್ ಏನಾದರೂ ಟೈಮ್ ಎಕ್ಸ್ಟೆಂಡ್ ಮಾಡಿದ್ರೆ ನಾವು ಅಪ್ಡೇಟ್ ಮಾಡ್ತೀವಿ, ನಿಮ್ಗೆ ತಿಳಿಸ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಫೈನ್. ಸೊ ಇಲ್ಲಿ ನೀವು ಮೈ ಪ್ರೊಫೈಲ್ ಅಂತ ಇದೆ ಅಲ್ವಾ? ಸೊ ಈ ಮೈ ಪ್ರೊಫೈಲಲ್ಲಿ ನೋಡ್ಬೇಕು ಇವಾಗ ಯಾವ ಥರ ಮೈ ಪ್ರೊಫೈಲ್ ಅಂತ ನಾನು ತೋರಿಸ್ತೀನಿ. ಸೊ ನೀವು ಲಾಗಿನ್ ಅಪ್ಲಿಕೇಶನ್ ನಂಬರ್ ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಾ, ಆಮೇಲೆ ಕ್ಯಾಪ್ಚಾ ಹಾಕಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ನಾನು ನಿಮ್ಗೆ ಜಸ್ಟ್ ಇವಾಗ ತೋರಿಸ್ದೆ ಅಲ್ವಾ ಇಲ್ಲಿ. ಏನು ಮೈ ಪ್ರೊಫೈಲಲ್ಲಿ ಹೋದರೆ ಒಂದು ಪರ್ಸನಲ್ ಡೀಟೇಲ್ ಇದೆ, ಇನ್ನೊಂದು AISSEE ಡೀಟೇಲ್ಸ್ ಅಂತ ಇದೆ. ಸೊ ಪರ್ಸನಲ್ ಡೀಟೇಲ್ ಅಂತ ಇದೆ, AISSEE ಡೀಟೇಲ್ಸ್ ಅಂತ. ಇದ್ರ ಕೆಳಗಡೆ ಯಾರ್ಯಾರು ಮೆಡಿಕಲ್ ಸೆಲೆಕ್ಟ್ ಆಗಿದ್ದಾರೆ ಅಂದರೆ 1:3 ರೇಷಿಯೋದಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರಲ್ಲ ಅವ್ರಿಗೆ ಏನು ಮಾಡಿದ್ದಾರೆ, ಸ್ಕೂಲ್ ಅಲೋಕೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು. ಅಲೋಕೇಟೆಡ್ ಸ್ಕೂಲ್ ಆಫ್ ದ ಮೆಡಿಕಲ್, ಅಲೋಕೇಟೆಡ್ ಸ್ಕೂಲ್ ಫಾರ್ ಮೆಡಿಕಲ್ ಯಾವುದು, ಸೈನಿಕ್ ಸ್ಕೂಲ್ ಬಿಜಾಪುರ್ನ ಮೆಡಿಕಲ್ಗೆ ಅಲೋಟ್ ಮಾಡಿದ್ದಾರೆ. ಸೊ ಅದೇ ಥರ ಮೆಡಿಕಲ್ ಸೆಂಟರ್ ಆ್ಯಂಡ್ ರಿಪೋರ್ಟಿಂಗ್ ಟೈಮ್. ಸೊ ಮೆಡಿಕಲ್ ಸೆಂಟರ್ ವಿಲ್ ಬಿ ಅಲೋಕೇಟೆಡ್ ಬೈ ದ ಅಲೋಟೆಡ್ ಸ್ಕೂಲ್. ಸೊ ಈ ಸ್ಕೂಲು ವಿಲ್ ಗೈಡ್ ಯು ರಿಗಾರ್ಡಿಂಗ್ ದ ಏನದು ಮೆಡಿಕಲ್ ಪ್ರೊಸೀಡಿಂಗ್. ಅದನ್ನ ಯಾವ ಥರ ಮೆಡಿಕಲ್ ಪ್ರೊಸೀಜರ್ ಮಾಡಬೇಕು ಅನ್ನೋದು ಕಂಪ್ಲೀಟೆಡ್ ಡೀಟೇಲ್ ಕೊಟ್ಟಿಲ್ಲ ಇನ್ನೂ, ಅವರು ಟೈಮು ಕೊಟ್ಟಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದು ಆ್ಯಕ್ಚುಲಿ ನೋಟಿಸ್ ಬಿಡ್ತಾರೆ. ನೋಟಿಸ್ ಬಿಟ್ಟಾದ್ಮೇಲೆ ನಾವು ಅದ್ರ ಬಗ್ಗೆನೂ ಒಂದು ಕಂಪ್ಲೀಟಾಗಿ ನಮ್ಮದು ಗ್ರೂಪಲ್ಲೂ ಹಾಕ್ತೀವಿ, ಯೂಟ್ಯೂಬ್ ವಿಡಿಯೋನು ಮಾಡ್ತೀವಿ. ಸೊ ಅದಕ್ಕೇನಂತಂದರೆ ಯಾರ್ಯಾರು ಇದುವರೆಗೂ ಯಾವ ಪೇರೆಂಟ್ಸು ವಿಕ್ಕಿ ಕೆಡೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಯಾವುದೇ ಒಂದು ಸೈನಿಕ್ ಸ್ಕೂಲ್ ಆಗ್ಬೋದು, RMS ಆಗಿರ್ಬೋದು, ನವೋದಯದ ಬಗ್ಗೆ ಏನೇ ಒಂದು ವಿಡಿಯೋ ಬಂದರೂ ನಾವು ವಿಡಿಯೋ ಮಾಡ್ತಿರ್ತೀವಿ, ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ವಿಡಿಯೋ ಮಾಡಿದ ತಕ್ಷಣ ನಿಮ್ಬೋದು ಆ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ. ಸೊ ನೀವೇನಂತಂದರೆ ನೀವು ಸುಮ್ಮನೆ ಕುಂತು ಮೊಬೈಲ್ ನಾರ್ಮಲ್ ಆಗಿದ್ದಾಗ ಏನಾಗುತ್ತೆ ಅಂದರೆ ನೋಟಿಫಿಕೇಶನ್ ಬರ್ತೈತಿ. ಅವಾಗ ಅದನ್ನ ಇಮಿಡಿಯೇಟಾಗಿ ನೋಡಿ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು. ಸೊ ಪಾಲಕರಲ್ಲಿ ನಾನು ಮೊದಲೇದಾಗಿ ಹೇಳೋದೇನಂತಂದರೆ, ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಮೊದಲು ವಿಕ್ಕಿ ಕೆಡೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನೋಟಿಫಿಕೇಶನ್ ಬಂದ ತಕ್ಷಣ ಅದನ್ನು ನೋಡಿ ಏನೇನು ಪ್ರೊಸೀಡಿಂಗ್ ಇದೆ ತಿಳ್ಕೊಂಡು ಫಾಲೋ ಮಾಡಿರಿ. ಮತ್ತು ಇನ್ನೊಂದು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ನಮ್ಮದು ಚಾನಲ್ ಇದ್ದಾವೆ, ಅದನ್ನು ಫಾಲೋ ಮಾಡಿರಿ. ಇದರ ಪ್ರತಿಯೊಂದು ಲಿಂಕ್ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡ್ಕೊಂಡು ಫಾಲೋ ಮಾಡಿರಿ. ಅದರಲ್ಲಿ ಡೈಲಿ ನಾವು ಏನೇ ಒಂದು ಅಪ್ಡೇಟ್ ಬಂದರೂ ನೋಟಿಸ್ ಬಿಡ್ತಿರ್ತೀವಿ. ಯೂಟ್ಯೂಬ್ದು ಏನಾದರೂ ಗೈಡೆನ್ಸ್ ಇದ್ದರೆ ಲಿಂಕ್ ಬಿಡ್ತಿರ್ತೀವಿ. ಸೊ ಸೈನಿಕ್ ಸ್ಕೂಲು, RMS ನವೋದಯ ಕಂಪ್ಲೀಟ್ ಒಂದು ಗೈಡೆನ್ಸ್ ಕೊಡ್ತಿರ್ತೀವಿ. ಓಕೆ, ಫೈನ್. ಅದನ್ನು ಮೊದಲು ಮಾಡ್ಕೊಳ್ರಿ, ಫಾಲೋ ಮಾಡಿರಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇವಾಗ ಏನಂತಂದರೆ ನಿಮಗೆ ಇಲ್ಲಿ ಗೊತ್ತಾಯ್ತು. ಇವಾಗ ಇನ್ ಕೇಸ್ ಸರ್ ಇವಾಗ ನಮಗೆ ಬಂದಿಲ್ಲ ಅಂದರೆ ಯಾವ ಥರ, ನಾವೇನಾದರೂ 1:3 ಇಷ್ಟಲ್ಲಿ ಆಗಿಲ್ಲ ಅಂತಂದರೆ ಈ ಥರ ಬಂದಿರುತ್ತೆ. ಸೊ ಅಲ್ಲಿ ಪರ್ಸನಲ್ ಡೀಟೇಲು ಇರುತ್ತೆ. ಇಲ್ಲಿ ಮೈ ಪ್ರೊಫೈಲಲ್ಲೇ ಇದು ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡು. ಮೈ ಪ್ರೊಫೈಲಲ್ಲೇ ನಿಮ್ದೇನಿರುತ್ತೆ, ಪರ್ಸನಲ್ ಡೀಟೇಲ್ ಇರುತ್ತೆ. ಪರ್ಸನಲ್ ಡೀಟೇಲ್ ಕೆಳಗಡೆ ಏನಿರುತ್ತೆ, AISSEE ಡೀಟೇಲ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಮೆಡಿಕಲ್ ಸ್ಕೂಲ್, ಮೇಲ್ಗಡೆ ಅಲೌಟ್ ಆಗಿದೆ, ಇಲ್ಲಿ ಮೆಡಿಕಲ್ ಸ್ಕೂಲ್ ಮತ್ತು ಆ ಮೆಡಿಕಲ್ ಅಲೌಟ್ ಆಗಿದೆ ಅಂತ ಅಲ್ಲಿ ಮೇಲ್ಗಡೆ ಅಪ್ಡೇಟ್ ಮಾಡಿದರು. ಸೊ ಇಲ್ಲಿ ಈ ಸ್ಟೂಡೆಂಟು ಮೆಡಿಕಲ್ಗೆ 1:3 ಸೆಲೆಕ್ಷನ್ ಆಗಿಲ್ಲ. ಸೊ ಅವನಿಗೆ ಮೆಡಿಕಲ್ ಡೀಟೇಲ್ಸ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ 2 ಕಾಲಮ್ ಇದ್ದಾವೆ, ಪರ್ಸನಲ್ ಡೀಟೇಲ್, AISSEE ಡೀಟೇಲ್ ಕೆಳಗಡೆ ಮೆಡಿಕಲ್ ಡೀಟೇಲ್ಸ್ ಅಂತ ಇದೆ. ಬಟ್ 1:3 ಯಾರಾಗಿಲ್ಲ ಅವ್ರಿಗೆ ಮೆಡಿಕಲ್ ಸ್ಕೂಲ್ ಅಲೌಟ್ ಮಾಡಿಲ್ಲ. ಸೊ ನಿಮ್ಗೆ ಇವಾಗ ಡಿಫ್ರೆನ್ಸಸ್ ಗೊತ್ತಾಯ್ತು ಅನಿಸುತ್ತೆ ಕಂಪ್ಲೀಟಾಗಿ. ಓಕೆ, ಸೊ ಯಾವ ಥರ ಲಾಗಿನ್ ಆಗೋದು, ಯಾವ ಥರ ನೋಡೋದು ಅನ್ನೋದನ್ನ ಹೇಳ್ಕೊಟ್ಟೆ. ಯಾವ ವೆಬ್ಸೈಟು ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ. AISSEE ಕ್ಲಿಕ್ ಮಾಡಿರಿ. ಸೊ ಈ ಫಸ್ಟ್ ಲಿಂಕ್, ಇಲ್ಲಿ 2 ಲಿಂಕ್, ಫಸ್ಟ್ ಲಿಂಕು ಸೆಕೆಂಡ್ ಲಿಂಕ್ ಯಾವುದು ನೋಡ್ಬೋದು. ಸೊ ನಿಮಿಷ. ಸೊ ಇಲ್ಲಿ ಲಾಗಿನ್ ಅಂತ ಹೊಡಿರಿ, ಲಾಗಿನ್ ಅಂತ ಹೊಡೆದ್ರೆ ಸೊ ಇಲ್ಲಿ ಏನಂತಂದರೆ ಈ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಇದು ಆ್ಯಕ್ಚುಲಿ ರಿಸಲ್ಟ್ ಬಂದಿರೋದು. ರಿಸಲ್ಟ್ ಯಾರ್ಯಾರು ನೋಡಿಲ್ಲ ಇದನ್ನು ನೋಡ್ಬೇಕಂದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಇರುತ್ತೆ, AISSEE ಅಂತ ಇರುತ್ತೆ. AISSEE ಅಂತ ಇದ್ದರೆ ಅದು ಅಡ್ಮಿಷನ್ ಕೌನ್ಸಿಲಿಂಗು. ಸೊ ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ಥರ ನೋಟಿಸ್ ಬರುತ್ತೆ. ನಿಮಿಷ, ವೆಬ್ಸೈಟ್ ಎಲ್ಲಿದೆ ಇದು? ಓಕೆ, ಇಲ್ಲಿದೆ.
ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇವಾಗ ಇಲ್ಲಿ ಸೈನ್ ಇನ್ ಅಂತ ಒತ್ತಿದ್ರೆ ನಿಮಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಇಲ್ಲಿ. ಸೊ ನೀವು ಫಸ್ಟ್ ಲಿಂಕಲ್ಲೇ ಓಪನ್ ಮಾಡ್ಬೋದು ಅದನ್ನ. ಸೊ ಫಸ್ಟ್ ಲಿಂಕೇ ಇದೆ ನೋಡ್ರಿ ಅಲ್ಲಿ, ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಇದೆ. ಸೊ ಆ್ಯಕ್ಚುಲಿ ಇದು ಲಾಗಿನ್ ಅಂತ ಹೋದ ತಕ್ಷಣ ಈ ಥರ ಎಲ್ಲ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ರಿ ನೀವು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಇದು ಆ್ಯಕ್ಚುಲಿ ಇದ್ರ ನೋಟಿಸ್ ಇದು ನಿಮಿಷ. ಸೊ EISSAC. ಓಕೆ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ವೆಬ್ಸೈಟಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಇವಾಗ ರಿಜಿಸ್ಟ್ರೇಷನ್ ಅಂತೀನಿ. ಸೊ ಇವಾಗ ಏನೇನು ಮಾಡಿದ್ವಿ ನಾವು, ಯಾವುದೇ ಥರ ಲಾಗಿನ್ ಆಗಿ ನೀವು ಸೆಲೆಕ್ಟ್ ಆಗಿದ್ದೀರಾ ಮೆಡಿಕಲ್ಗೆ ಇಲ್ಲ ಅನ್ನೋದು ನೋಡ್ಕೊಂಡ್ವಿ, ಸ್ಕೂಲ್ ಅಲೌಟ್ ಆಗಿದೆಯಾ ಇಲ್ಲ ಅನ್ನೋದು ನೋಡ್ಕೊಂಡ್ವಿ. ಓಕೆ, ಸೊ ಇವಾಗ ಈ ವೆಬ್ಸೈಟಲ್ಲಿ ಏನೇನು ಮಾಹಿತಿ ನಿಮಗೆ ತಿಳಿಯುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಾನು. ಸೊ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಕ್ಲಿಕ್ ಮಾಡಿದ್ರೆ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ವಿಂಡೋ, ರಿಜಿಸ್ಟ್ರೇಷನ್ ಏನು ಮುಗಿದು ಹೋಗಿದೆಯಲ್ಲ 28ನೇ ತಾರೀಕು, ಅದರದ್ದು ಸಹ ಇಲ್ಲಿ ಮಾಹಿತಿ ಇದೆ ನೋಡ್ರಿ. ಯಾವಾಗ 22ನೇ ತಾರೀಕು ಜನವರಿ 2026ಕ್ಕೆ ಬಿಟ್ಟು ಅದೇನು ಮಾಡಿದ್ದಾರೆ ಅಂದರೆ 28 ಫೆಬ್ರವರಿ 2026ಕ್ಕೆ ರಿಜಿಸ್ಟ್ರೇಷನ್ ವಿಂಡೋ ಕ್ಲೋಸ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ 1 ವೀಕ್ ಆ್ಯಕ್ಚುಲಿ 21ಗೆ ಕ್ಲೋಸ್ ಮಾಡಿ ಮತ್ತೆ 28ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ಇನ್ನೂ ಅದನ್ನೇನಾದರೂ ಟೈಮ್ ಕೊಟ್ಟರೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೋಬೋದು. ಇನ್ ಕೇಸ್ ಆ ಥರ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಕರೆಕ್ಷನ್ ವಿಂಡೋದು ಮುಗಿದು ಹೋಗಿದೆ ಆಲ್ರೆಡಿ ಟೈಮು. ಸೊ ಇಲ್ಲಿ ನೋಡ್ರಿ ಕೆಳಗಡೆ ಇದು ಅಪ್ಡೇಟ್ ಇನ್ನು ಬರುತ್ತೆ, ಚಾಯ್ಸ್ ಫಿಲ್ಲಿಂಗ್ ವಿಂಡೋ ಫಾರ್ ದ ಕ್ಯಾಂಡಿಡೇಟ್ಸ್. ಸೊ ಇಲ್ಲಿ ಒಂದ್ಸಲ ನೀವು ಮೆಡಿಕಲ್ ಮುಗಿಸ್ಕೊಂಡು ಮೆಡಿಕಲಲ್ಲಿ ಸೆಲೆಕ್ಟ್ ಆಗ್ತಿರಲ್ಲ ಅವ್ರಿಗೆ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಲಿಂಕ್ ಬರುತ್ತೆ. ಅಂದರೆ ಚಾಯ್ಸ್ ಫಿಲ್ಲಿಂಗ್ ಟೈಮ್ ಕೊಡ್ತಾರೆ ಯಾವಾಗಿಂದ ಯಾವಾಗ ಮಾಡೋದಂತ ಹೇಳಿ. ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ಆದಮೇಲೆ ಮತ್ತೊಂದು ಸ್ವಲ್ಪ ಶೆಡ್ಯೂಲ್ ಆಫ್ ದ ಆನ್ಲೈನ್ ಕೌನ್ಸಿಲಿಂಗ್ದು ಮತ್ತೆ ಟೈಮ್ ಕೊಡ್ತಾರೆ. ಓಕೆ, ಇಷ್ಟೆಲ್ಲ ತಿಳ್ಕೊಬೋದು. ಸೊ ಮತ್ತೆ ಏನೇನು ತಿಳ್ಕೊಬೋದು ಇಲ್ಲಿ, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದು ಭಾಳ ಇಂಪಾರ್ಟೆಂಟು. ಸೊ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಮೆಡಿಕಲ್ ಮಾಡಿಸೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ರೆಡಿ ಇರಬೇಕು. ಅದನ್ನು ತೊಗೊಂಡು ನೀವು ಮೆಡಿಕಲ್ ಸೆಂಟರ್ಗೆ ಹೋಗಬೇಕು ಮಾಡ್ಸೋಕ್ಕಲ್ವಾ. ಸೊ ಇಲ್ಲಿ ನೀವು ನೋಡ್ಬೋದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೆಳಗಡೆ. ಸೊ 9ನೇದಿದೆ ನೋಡಿ, ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್ ಒರಿಜಿನಲ್ ಆ್ಯಂಡ್ 2 ಫೋಟೋ ಕಾಪೀಸ್. ಸೊ ಇಲ್ಲಿ ಅದ್ರ ಮೇಲೆ ಡೌನ್ಲೋಡ್ ಆಪ್ಷನ್ ಐತೆ ನೋಡ್ರಿ, ಇಲ್ಲಿ ಗ್ರೀನ್ ಕಲರ್ನಾಗ ಅದನ್ನ ಓಪನ್ ಮಾಡಿರಿ. ಓಕೆ ಅಂತ ಹೊಡೆದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಸೊ ಇದೇನು ಕಾಪಿ ಇದೆಯಲ್ಲ, ಈ ಒರಿಜಿನಲ್ ಕಾಪಿ ತೊಗೊಂಡು ನೀವು ಮೆಡಿಕಲ್ ಸೆಂಟರ್ಗೆ ಹೋಗಬೇಕು. ಅಲ್ಲಿ ಡಾಕ್ಟರ್ ಎಲ್ಲ ವೆರಿಫೈ ಮಾಡಿ ಟೆಸ್ಟ್ ಎಲ್ಲ ನೋಡಿ ಇದನ್ನು ಫಿಲ್ ಮಾಡಿ ಫೈನಲಾಗಿ ನಿಮಗೆ ಸೈನ್ ಮಾಡಿ ಕೊಡ್ತಾರೆ. ಇದನ್ನ ನೀವೇನು ಮಾಡಬೇಕಂತಂದರೆ ರೆಸ್ಪೆಕ್ಟಿವ್ ಸ್ಕೂಲ್ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಸೊ ಅವರು ಏನು ಮಾಡ್ತಾರೆ, ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಹೆಂಗಂತೇಳಿ. ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಏನಿದೆ ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ ಇದೆ, ಅದರಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್. ಸೊ ಇಲ್ಲಿ ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ನೋಡ್ಬೋದು ನೀವು. ಸೊ ಇಲ್ಲಿ ಬರ್ತ್ ಕಾಪಿ ಯಾವ ಥರ, ಸೊ ಅದನ್ನು ಆ್ಯಕ್ಚುಲಿ ನಿಮ್ಮ ಹತ್ರ ಅದು ಒರಿಜಿನಲ್ಲೇ ಇರುತ್ತೆ. ಮತ್ತು ಇನ್ನೇನು ನೋಡ್ಬೋದು ನಾವಿಲ್ಲಿ, ಸ್ಟಡಿ ಸರ್ಟಿಫಿಕೇಟ್ದಿದೆ. ಆಮೇಲೆ SC ST OBC ಕ್ಯಾಟಗರಿದು ಫಾರ್ಮ್ಯಾಟ್ ಹೆಂಗಿರ್ಬೇಕಂತ ಇದೆ. ಡೊಮಿಸಿಯಲ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ದು ಇದೆ, ನೋಡ್ಕೊಳ್ರಿ. ಇಷ್ಟೆಲ್ಲ ನಮಗೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಡಿಫೆನ್ಸ್ ಕ್ಯಾಟಗರಿ ಸರ್ವಿಂಗ್ ಅವ್ರದ್ದೊಂದು ಡಾಕ್ಯುಮೆಂಟ್ ಇದೆ, ಅದು ಯಾವ ಥರ ಇರಬೇಕು ಅನ್ನೋದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊರಿ ಯಾರ್ಯಾರಿಗೆ ಅದರ ಅವಶ್ಯಕತೆ ಇದೆ, ಡಿಫೆನ್ಸ್ ರಿಸರ್ವೇಷನ್ ಇದ್ದವರು. ಓಕೆ, ಸೊ ಇಷ್ಟೆಲ್ಲ ಮಾಹಿತಿ. ಸ್ಕೂಲ್ ಇನ್ಫಾರ್ಮೇಷನ್ ಏನೇನಿದೆ, ಸೀಟ್ ಮ್ಯಾಟ್ರಿಕ್ಸ್ ಓಪನ್ ಮಾಡಿದ್ರೆ ಪ್ರತಿಯೊಂದು ಸ್ಕೂಲಿಂದ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ತಿಳ್ಕೊಬೋದು. ಕ್ಲಾಸ್ 6 ಅಂತ ಹೊಡೆದು ಇಲ್ಲಿ ಯಾವುದು ಸೈನಿಕ್ ಸ್ಕೂಲ್ ಅಂತ ಹೊಡೆದ್ರೆ ಅಡ್ಮಿಷನ್ 2026 ಅಂತ ಹೊಡೆದ್ರೆ ಸರ್ಚ್ ಅಂತ ಹೊಡೆದ ತಕ್ಷಣ ಎಲ್ಲ ಸ್ಕೂಲ್ ಮಾಹಿತಿ ಬರುತ್ತೆ. ಸೊ ಪ್ರತಿಯೊಂದು ಸ್ಕೂಲಲ್ಲೂ ಜೆಂಡರ್ ಮೇಲಲ್ಲಿ ಎಷ್ಟು, ಫಿಮೇಲಲ್ಲಿ ಎಷ್ಟು ವೇಕೆನ್ಸೀಸ್ ಇದ್ದಾವೆ. ಆಮೇಲೆ ಮತ್ತು SC ಕ್ಯಾಟಗರಿ, ST ಕ್ಯಾಟಗರಿ, OBC, ಡಿಫೆನ್ಸಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅನ್ನೋದು ಕೊಟ್ಟಿದ್ದಾರೆ. ಹುಡುಗರಲ್ಲಿ ಎಷ್ಟು, ಹುಡುಗಿರಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದಾದಮೇಲೆ ಓಕೆ, ಇಲ್ಲಿ ನೀವು ಸೀಟ್ ಮ್ಯಾಟ್ರಿಕ್ಸ್ ತಿಳ್ಕೊಬೋದು. ಸೊ ಅದಾದಮೇಲೆ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಇನ್ನೊಂದಿದೆ ಸೆಕೆಂಡು, ಅದರಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಏನು ತಿಳ್ಕೊತೀರ ಅಂತಂದರೆ, ನಿಮಗೆ ಯಾವ ಸ್ಕೂಲ್ ಬೇಕು ಅಂತ ಡೈರೆಕ್ಟಾಗಿ ಟೈಪ್ ಮಾಡ್ಬೋದು ನೀವು. ಇಲ್ಲಿ ಸೈನಿಕ್ ಸ್ಕೂಲ್ ಅಂತ ಹೊಡೆದ್ರೆ ಸೊ ಇಲ್ಲಿ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಸ್ಕೂಲ್ ನೇಮು ಟೈಪ್ ಮಾಡ್ಬೋದು ನೀವು. ಬಿಜಾಪುರ ಇದ್ದರೆ ಬಿಜಾಪುರ, ಕೊಡಗು ಅಥವಾ ಆಂಧ್ರ ಪ್ರದೇಶದಲ್ಲಿದ್ದವರು ಆಂಧ್ರ ಪ್ರದೇಶ, ತಮಿಳ್ನಾಡು ಸ್ಕೂಲ್ ನೇಮ್ನ ಡೈರೆಕ್ಟಾಗಿ ಟೈಪ್ ಮಾಡಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇನ್ ಕೇಸ್ ಏನಾದರೂ ನಿಮ್ಗೆ ಅಡ್ಮಿಷನ್ ಕೌನ್ಸಿಲಿಂಗ್ ನಾವು ಯಾವ ಥರ ಮಾಡೋದು ಅನ್ನೋದು ಸ್ವಲ್ಪ ಜಾಸ್ತಿ ಮಾಹಿತಿ ಬೇಕಾದರೆ ನೀವು ಇಲ್ಲಿ ಸ್ಕೂಲ್ಗೇನು ಕೇಳ್ಬೋದು ಡೈರೆಕ್ಟಾಗಿ. ಸರ್ ಮೆಡಿಕಲ್ ಅಂದಿದ್ದೀರಾ, ನಮ್ಗೆ ಯಾವಾಗ ಕರಿತೀರಾ, ಏನು ಅಪ್ಡೇಟ್ ಅವ್ರ ಹತ್ರ ಏನಾದರೂ ಇದ್ರೆ ನಿಮ್ಗೆ ಗೈಡ್ ಮಾಡ್ತಾರೆ. ಸೊ ಇಲ್ಲಿ ರೆಸ್ಪೆಕ್ಟಿವ್ ನಂಬರ್ಸ್ ಕೊಟ್ಟಿದ್ದಾರೆ ಆ ಸ್ಕೂಲ್ದು, ನೀವು ಸರ್ಚ್ ಮಾಡ್ತಾ ಹೋಗಿ. ಬಿಜಾಪುರ, ಕೊಡಗು ಆಗ್ಬೋದು, ನಳಂದ, ಅಂದರೆ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಯಾವ್ಯಾವ ಸ್ಕೂಲ್ ಇದಾವಲ್ಲ, ಸೊ ಅದನ್ನು ಸರ್ಚ್ ಮಾಡಿರಿ, ಅವ್ರ ನಂಬರ್ ತೊಗೊರಿ, ಅವ್ರು ಕಾಲ್ ಮಾಡಿರಿ, ನಿಮ್ಗೆ ಅವ್ರು ಇನ್ನೂ ಚೆನ್ನಾಗಿ ಗೈಡ್ ಮಾಡ್ತಾರೆ. ಅಂದರೆ ಅವ್ರಿಗೆ ಆ್ಯಕ್ಚುಲಿ ಸ್ಕೂಲ್ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಹಿತಿ ಇರುತ್ತೆ. ಮತ್ತೆ ಏನು ಕೊಟ್ಟಿದ್ದಾರೆ, ಪ್ರೀವಿಯಸ್ ಇಯರ್ ಕಟ್ ಆಫ್, ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತು ಅನ್ನೋದು ತಿಳ್ಕೊಬೋದು ಇಲ್ಲಿ. ಸೊ ನೋಟಿಸಲ್ಲಿ ಹೇಳಿದೆ ನಿಮಗೆ ಲೇಟೆಸ್ಟ್ ನ್ಯೂಸು ಇದರಲ್ಲಿ ತಿಳ್ಕೊಬೋದು ನೀವು ಯಾವ ಡೇಟಿಗೆ ಯಾವ್ಯಾವ ನ್ಯೂಸ್ ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಲೇಟೆಸ್ಟ್ ಇನ್ಸ್ಟ್ರಕ್ಷನ್ ಇವಾಗ ಹೇಳಿದೆ ನಿಮಗೆ ಆಲ್ರೆಡಿ, ಇದನ್ನೇ ಓದಿ ತೋರಿಸಿದೆ.
ಸೊ ಲೇಟೆಸ್ಟ್ ನೋಟಿಸ್ ಎಲ್ಲ ಬಿಡ್ತಿರ್ತಾರೆ ಇಲ್ಲಿ, ಇದನ್ನೆಲ್ಲ ತಿಳ್ಕೊಬೋದು. ಲೇಟೆಸ್ಟ್ ಮಾರ್ಕ್ಯೂಲು ಅದೇ ಇದೆ, ಯಾವ್ಯಾವ ಡೇಟ್ಗೆ ಯಾವ್ಯಾವ ನೋಟಿಸ್ ಬಿಟ್ಟಿದಾರಂತ. ಹೆಲ್ಪ್ ಡೆಸ್ಕ್. ಓಕೆ, ಸೊ ಇಲ್ಲಿ ಲಾಗಿನ್ ಆದರೆ ಮತ್ತೆ ನೀವೇನು ಮಾಡ್ಬೋದು, ಎಲ್ಲ ಮಾಹಿತಿನ ತಿಳ್ಕೊಬೋದು. ಓಕೆ, ಎಲ್ಲರಿಗೂ ಯಾವ್ಯಾವ ಥರ ರಿಸಲ್ಟ್ ನೋಡೋದಂತ ಗೊತ್ತಾಯಿತು, ನಿಮಗೆ ಮೆಡಿಕಲ್ ಸೆಲೆಕ್ಟ್ ಆಗಿದ್ದೀರಲ್ಲ ನೋಡೋದು ಗೊತ್ತಾಯಿತು. ಸೊ ಈ ವೆಬ್ಸೈಟಲ್ಲಿ ಏನೇನು ಮಾಹಿತಿ ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಇದ್ರ ಜೊತೆಗೆ ಓಕೆ, ಇದು ಭಾಳ ಆ್ಯಕ್ಚುಲಿ ಇಂಪಾರ್ಟೆಂಟು. ಸೊ ಆಲ್ಮೋಸ್ಟ್ ಎಲ್ಲ ನಾನು ಮೇನ್ ಇಂಪಾರ್ಟೆಂಟ್ ಎಲ್ಲ ಕವರಪ್ ಮಾಡಿದ್ದೀನಿ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ನಾನು ಇವತ್ತು ಕೊಡ್ತೀನಿ. ಏನಂತಂದರೆ, ಸೊ ವಿಕ್ಟ್ರಿ ಕೆಡೆಟ್ ಅಕಾಡೆಮಿಗೆ ಆಲ್ರೆಡಿ ಆನ್ಲೈನ್ ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ನಮ್ಮದು ರೆಸಿಡೆನ್ಷಿಯಲ್. ಇದು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ, ಕೊಮ್ಮಘಟ್ಟ ಮೇನ್ ರೋಡ್ ಹತ್ರ ನಮ್ಮದು ಅಕಾಡೆಮಿ ಇದೆ. ಸೊ ಅಲ್ಲಿ ಬಸವೇಶ್ವರ ನಗರಲ್ಲಿ ನಮ್ಮ ಅಕಾಡೆಮಿ ಇದೆ. ಸೊ ಇದ್ರ ಕಾಂಟ್ಯಾಕ್ಟ್ ನಂಬರು, ಈ ಅಕಾಡೆಮಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ, ಅಡ್ಮಿಷನ್ಗಾಗಿ ನೀವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಮೇಲ್ಗಡೆ ನಂಬರ್ ಐತ್ರಿ. ಸೊ 9900099078 ಅಥವಾ ಮೇಲ್ಗಡೆ ಇರೋ ನಂಬರ್ಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕಾಲ್ ಮಾಡಿರಿ. ಸೊ ಅಡ್ಮಿಷನ್ ಕೌನ್ಸಿಲಿಂಗ್ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ಈ ನಂಬರ್ಗೆ ಕಾಲ್ ಮಾಡಿರಿ, 9900099042. ಸೊ ಏನು ಇವತ್ತು ಮಾಹಿತಿ ಇದೆಯಲ್ಲ, ಇದ್ರ ಬಗ್ಗೆ ಇನ್ನಷ್ಟು ಏನಾದರೂ ಮಾಹಿತಿ ಚೆನ್ನಾಗಿ ಬೇಕಂತಂದರೆ, ಸೊ ನಾವು ಮುಂದೆ ಏನು ಮಾಡಬೇಕು, ಏನಾದರೂ ಡೌಟ್ಸ್ ಇದೆ ನಿಮಗೆ, ಇವೆರಡು ನಂಬರ್ಗೂ ಕಾಲ್ ಮಾಡ್ಬೋದು. ಬಟ್ ಈ ಫಸ್ಟ್ ನಂಬರ್ಗೆ ನೀವು ಕಾಲ್ ಮಾಡಿರಿ. ಸೊ ಐ ವಿಲ್ ನಾನು ರಿಸೀವ್ ಮಾಡಿ ನಿಮ್ಗೆ ಏನೇ ಒಂದು ಗೈಡೆನ್ಸ್ ಇದ್ದರೂ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಈಗ ಆನ್ಲೈನ್ ಆಫ್ಲೈನ್ ಬ್ಯಾಚಿಗೆ ನಮಗೆ 1 ಇಯರ್ ಕಂಪ್ಲೀಟ್ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ ಅವ್ರಿಗೆ ನಾವು ಒಂದು ಎಕ್ಸಾಮ್ ನಡೆಸ್ತಿದ್ದೀವಿ ಅಡ್ಮಿಷನ್ಗಿಂತ ಮುಂಚೆ ನಿಮ್ಮ ಮಕ್ಕಳಿಗೆ. ಸೊ ಯಾರ್ಯಾರು ಪಾಲಕರು ಅವ್ರ ಮಕ್ಕಳನ್ನ ವಿಕ್ಟ್ರಿ ಕೆಡೆಟ್ ಅಕಾಡೆಮಿಗೆ ಜಾಯ್ನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಲ್ವಾ, ಅವ್ರಿಗೆ 29th ಮಾರ್ಚ್ 2026ಗೆ ನಾವು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀವಿ. ಯಾವುದು, ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ಅಂತ. ಇದನ್ನು ಕಂಡಕ್ಟ್ ಮಾಡೋ ಮೇನ್ ಉದ್ದೇಶ ಏನಂದರೆ, ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಹುಡುಗರು ಅವ್ರ ವೀಕ್ ಏರಿಯಾ ಏನು, ಸ್ಟ್ರೆಂತ್ ಅಂತ ನಾವು ತಿಳ್ಕೊಂಡ್ರೆ, ಅವ್ರು ಫಸ್ಟ್ ಡೇಯಿಂದನೇ ಅವ್ರ ಮೇಲೆ ಐ ಇಟ್ಟು ಅವ್ರು ಯಾವ ಏರಿಯಾದಲ್ಲಿ ವೀಕ್ ಇದ್ದಾರೆ, ಯಾವ ಏರಿಯಾದಲ್ಲಿ ಸ್ಟ್ರೆಂತ್ ಇದೆ, ಯಾವ್ದಾವ್ದು ಏರಿಯಾ ವೀಕ್ ಇದೆ ಅಲ್ವಾ. ಸೊ ಯಾವ್ದಾದ್ರಲ್ಲಿ ಅವರು ಯಾವ ಸಬ್ಜೆಕ್ಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ, ಯಾವ ಸಬ್ಜೆಕ್ಟ್ ಅವ್ರಿಗೆ ಆಲ್ರೆಡಿ ಗೊತ್ತು ಅನ್ನೋದು ನಮ್ಗೆ ಕರೆಕ್ಟಾಗಿ ಮಾಹಿತಿ ಸಿಕ್ಕರೆ ನಾವೇನು ಮಾಡ್ಬೋದು, ಥ್ರೂಔಟ್ ದ ಇಯರ್ ಅವ್ರನ್ನ ನಾವು ಕರೆಕ್ಟಾಗಿ ಗೈಡೆನ್ಸ್ ತೊಗೋಬೋದು. ವೀಕ್ ಏರಿಯಾ ಅರ್ಥ ಮಾಡ್ಕೊಂಡ್ರೆ ಪ್ರತಿ ದಿವಸ ಅವ್ರು ಇಂಪ್ರೂವ್ ಆಗ್ತಿದ್ದಾರೆ ಅನ್ನೋದು ನಾವು ಫಸ್ಟ್ ಡೇಯಿಂದನೇ ತಿಳಿತಾ ಹೋಗ್ಬೋದು. ಸೊ ಈ ಥರ ಇದೆ. ಸೊ ಇದ್ರದ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಮತ್ತು ಇದ್ರ ಮೇಲೆ ಒಂದು ಕಂಪ್ಲೀಟಾಗಿ ಇನ್ನೂ ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂತಂದರೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ, ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ನಾವು ವಿಡಿಯೋ ಮಾಡಿದ್ದೀವಿ. ಒಂದು ನಿಮಿಷ ವಿಡಿಯೋ ತೋರಿಸ್ಬಿಡ್ತೇನೆ ನಿಮಗೆ. ಸೊ ಇಲ್ಲಿ ನೀವು ಓಪನ್ ಮಾಡಿದರೆ, ಅವರ್ ವಿಡಿಯೋಸ್ ಅಂತ ಓಪನ್ ಮಾಡಿದರೆ, ಸೊ ಇಲ್ಲಿ ನೀವು ನೋಡ್ಬೋದು, ಏನು ನೋಡ್ಬೋದು ಇಲ್ಲಿ ನೀವು, ಇಲ್ಲಿ ನೀವು ನೋಡ್ಬೋದು ನೋಡ್ರಿ, ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಕನ್ನಡದಲ್ಲಿ ವಿಡಿಯೋ ಐತಿ, ಎಲ್ಲ ಪಾಲಕರು ನೋಡಲೇಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ವಿವರಣೆ ಸೈನಿಕ ಮತ್ತು RMS ನವೋದಯ ಆಕಾಂಕ್ಷಿಗಳಿಗೆ ಕಡ್ಡಾಯ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಸೊ ಇಲ್ಲಿ ನೀವು ತಿಳ್ಕೊಬೋದು. ಸೊ ಇಲ್ಲಿ ನೀವು ಏನೇನು ತಿಳ್ಕೊಬೋದು, ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಬೋದು ಅನ್ನೋದು ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಸ್ಕೋರ್ ಮಾಡಿದ ಲಾಸ್ಟ್ ಒಂದು ಲಿಂಕ್ ಇದೆ ನೋಡ್ರಿ, ಕ್ಯಾಟ್ ನೋಂದಣಿ ಲಿಂಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಬೇಸಿಕ್ ಡೀಟೇಲ್ಸ್ ತುಂಬ ಆದಮೇಲೆ ಏನು ಮಾಡಬೇಕು, ಪ್ರೊಸೀಡ್ ಪೇಮೆಂಟ್ ಅಂತ ಕೊಡ್ರಿ. 500 ರೂಪೀಸ್ ಮಿನಿಮಮ್ ಪೇಮೆಂಟ್ ಐತಿ. ಆ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತೈತಿ. ಯಾವಾಗ ಎಕ್ಸಾಮ್ ಅನ್ನೋ ಡೇಟ್ ತೋರಿಸ್ತೈತಿ, 29th ಮಾರ್ಚ್ಗೆ ಐತೆ. ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ನಮ್ಮ ಮೇನ್ ಬ್ರಾಂಚ್ ಐತಲ್ಲ ಬೆಂಗಳೂರಲ್ಲಿ. ಸೊ ಇಲ್ಲಿ ಐತದು. ಇಲ್ಲಿ ಬಂದ್ಕಾರ ನಿಮ್ಮ ಹುಡುಗರಿಗೆ ಎಕ್ಸಾಮ್ ಬರೆಸ್ರಿ, ನಮ್ಗೊಂದು ದಾರಿ ಮಾಡಿಕೊಡ್ರಿ. ನಿಮ್ಮ ಹುಡುಗರಿಗೆ ನಮ್ಮ ಅಕಾಡೆಮಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೊಂದು ದಾರಿ ಮಾಡಿಕೊಡ್ರಿ ಅಂತ ನಾನು ಪಾಲಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸೊ ಆ ಲಿಂಕ್ ನಿಮಗೆ ಹೆಂಗೆ ಮಾಡೋದಂತ, ಲಿಂಕ್ ಎಲ್ಲಿದೆ ಅನ್ನೋದನ್ನು ಹೇಳಿದ್ದೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಅದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೇನು ಮಾಹಿತಿ ಇದೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಸೊ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಾಪ್ ಚಾನಲ್ ಇದೆ, ಡೈರೆಕ್ಟ್ ಲಿಂಕು. ಇದಕ್ಕೂ ನಾವು ಡೈರೆಕ್ಟ್ ಏನಾದರೂ ಒಂದು ಅಪ್ಡೇಟ್ ಇದ್ದರೆ ಈ ಡಿಸ್ಕ್ರಿಪ್ಷನ್ ವಾಟ್ಸಾಪ್ ಚಾನಲಲ್ಲಿ ಬಿಡ್ತಿರ್ತೀವಿ. ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡಿರಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿದಾಗ ಏನಾಗುತ್ತೆ, ಡೈಲಿ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಿರ್ತವೆ. ಸೊ ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ಮಾಡಿದ್ರು ಸಹ ನಾವು ಈ ಗ್ರೂಪಲ್ಲಿ ಹಾಕ್ತಿರ್ತೀವಿ. ಸೊ ಅದರ ಸದುಪಯೋಗ ಪಾಲಕರು ದಯವಿಟ್ಟು ಪಡೆದುಕೊಳ್ಬೇಕು. ಸೊ ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ನೀವು ಫಾಲೋ ಮಾಡಿರಿ. ಸೊ ನೀವು ಡೈಲಿ ಏನೋ ಒಂದು ಅಪ್ಡೇಟ್ ಬರ್ತಿದೆ, ಅಡ್ಮಿಷನ್ ಕೌನ್ಸಿಲಿಂಗ್ ಬಗ್ಗೆ ಏನೇನು ಅಪ್ಡೇಟ್ ಬರ್ತಿದೆಯಲ್ಲ, ಅದು ನಿಮ್ಗೆ ಅವತ್ತೇ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಸೊ ನೀವು ಇಮಿಡಿಯೇಟ್ ಅದನ್ನ ಫಾಲೋ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡುತ್ತೇನೆ. ಸೊ ಮತ್ತೆ ಇಲ್ಲಿ ಏನೇನು ಹೇಳಬೇಕಂತಂದರೆ, ಇವತ್ತು ನಾನು ನಿಮ್ಗೆ ಏನೇನು ಹೇಳಿದೆ, ರಿಸಲ್ಟ್ ಯಾವ ಥರ ನೋಡೋದು ಹೇಳಿದೆ, ಏನು ಇಂಪಾರ್ಟೆಂಟ್ ನೋಟಿಸ್ ಹೇಳಿದೆ, ಆಮೇಲೆ ಮೆಡಿಕಲ್ಗೆ ಸೆಲೆಕ್ಟ್ ಆಗಿದಾರಲ್ಲ ಹೆಂಗೆ ಚೆಕ್ ಮಾಡೋದು ಅನ್ನೋದು ಹೇಳಿದೆ,
ಸೊ ನಮ್ಮದು ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಿ. ಸೊ ಅದನ್ನ ಎಲ್ಲ ಪೇರೆಂಟ್ಸ್ ಮಾಡ್ಕೋಬೇಕು. ಓಕೆ, ಸೊ ಅದಾದಮೇಲೆ ಸೊ ಆಲ್ರೆಡಿ ನಮ್ಮದು ಆನ್ಲೈನ್ ಆಫ್ಲೈನ್ ಬ್ಯಾಚಸ್ ಅಡ್ಮಿಷನ್ಸು ಸ್ಟಾರ್ಟ್ ಆಗಿದೆ. ಏಪ್ರಿಲಿಂದ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಮ್ ಬರೆದು ನೀವೊಂದು ಅಡ್ಮಿಷನ್ ತೊಗೋಬೇಕಾಗಿ ಎಲ್ಲರ ಹತ್ರ ವಿನಂತಿ ಮಾಡಿಕೊಡ್ತೀನಿ ನಾನು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇವತ್ತೇನಾದರೂ ನಾನು ನಿಮ್ಗೆ ಹೇಳೋಕ್ಕೆ ಏನಾದರೂ ಬಿಟ್ಟಿದ್ದೀನಾ? ಸೊ ಇಷ್ಟೇ. ಓಕೆ, ಸೊ ರಿಜಿಸ್ಟ್ರೇಷನ್ದಾಯಿತು. ಸೊ ಮತ್ತೆ ಅಪ್ಡೇಟ್ಸ್ ಆಯಿತು ಎಲ್ಲ. ನಿಮ್ಮ ಆಲ್ಮೋಸ್ಟ್ ಮಾಹಿತಿ ಕೊಟ್ಟಿದ್ದೀನಿ ನಾನು, ಮತ್ತೇನೂ ಉಳಿಸಿಲ್ಲ. ಓಕೆ, ಸೊ ಏನೇ ಒಂದು ನಿಮ್ಗೆ ಡೌಟ್ ಇದ್ದರೂ ಸಹ ಇಲ್ಲೇನು 9990099042 ನಂಬರ್ಗೆ ಕಾಲ್ ಮಾಡಿರಿ. ಸೊ ಕಂಪ್ಲೀಟ್ ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ. ನಮ್ಮ ಅಫಿಷಿಯಲ್ ಚಾನಲ್ಗೂ ಜಾಯ್ನ್ ಮಾಡಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಸೈನಿಕ್ RMS ನವೋದಯದ ಬಗ್ಗೆ ಯಾವುದೇ ಒಂದು ಮಾಹಿತಿ ಬರಲಿ, ನಾವು ಗ್ರೂಪಲ್ಲಿ ಹಾಕ್ತಿರ್ತೀವಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಬಿಡ್ತಿರ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.